ಮತ್ತೊಮ್ಮೆ ಕ್ಯಾನ್ಸರ್ ಕೊನೆಗಾಣಿಸಿ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಜೊತೆ ಡಾಕ್ಟರ್ ಭಾಸ್ಕರ್ ಇದ್ದಾರೆ. ಈಗ ಬೆಂಗಳೂರಿಂದ ಅನಂತ್ ಕರೆ ಮಾಡಿದ್ದಾರೆ. ಅನಂತ್ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ಅನಂತ ಅಂತ ಸರ್. ಮಾತಾಡಿ ಅನಂತ್, ಪ್ರಶ್ನೆ ಕೇಳಿ. ಸರ್, ನಮ್ಗೆ ಸೊಂಟದ ಹಿಂದೆ ಒಂಥರ ಗಡ್ಡೆ ತರ, ಅದೇ ಗಡ್ಡೆನ ಗಂಟ ಗೊತ್ತಿಲ್ಲ ಸರ್, ಅದೇ ತರಾನೇ ಫೋರ್ ಆರ್ಮ್ಸ್ ಅಲ್ಲೂನು ಅದೇ ತರಾನೇ ಬೆಳೀತಾ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ಬೈಸಿಪ್ಸ್ ಅಲ್ಲೂನು ಅದೇ ತರಾನೇ ಇದೆ ಸರ್. ಅಂದ್ರೆ ಈಗಿರ್ಲಿಲ್ಲ, ಒಂದ್ 5 years ಇಂದ ಎಲ್ಲ ಕಾಣಿಸ್ಕೊಂತ ಇದೆ ಸರ್. ಓಕೆ, ಎಷ್ಟು ವರ್ಷದಿಂದ ಇದೆ ಅಂದ್ರಿ? ಒಂದ್ 3 years 4 years ಇಂದ ಕಾಣಿಸ್ತಾ ಇದೆ ಸರ್. ನೋಡಿ, ಅದು ಕೆಲವು ಟೈಮ್ ಈ ನರಗಳಿಂದ ಕೆಲವು ಟೈಮ್ ಬೆಳವಣಿಗೆ ಕಾಣಿಸ್ತದೆ. ಓಕೆ ಸರ್. ಅದನ್ನ ನ್ಯೂರೋಫೈಬ್ರಮಟೋಸಿಸ್ ಅಂತೀವಿ. ಓಕೆ ಸರ್. ಸೊ ಬಟ್ ನೀವು ಅದನ್ನ ಕರೆಕ್ಟಾಗಿ ಅದು ಡಯಾಗ್ನೋಸ್ ಮಾಡಬೇಕು ಅಂದರೆ ಅದರಿಂದ ಒಂದು ಸಣ್ಣ ನೀಡ್ಲ್ ಹಾಕ್ಬಿಟ್ಟು ಸೂಜಿ ತೆಗೆದುಬಿಟ್ಟು ಅದನ್ನು ಪರೀಕ್ಷೆ ಒಳಪಡಿಸಿದ್ರೆ ಸರಿ ಗೊತ್ತಾಗುತ್ತೆ, ಖಚಿತವಾಗುತ್ತೆ ಅದು ಏನು ಅಂತ. ಬಟ್ ಮಲ್ಟಿಪಲ್ ಜಾಗ ಇರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ಈಸ್ ಎನಿಥಿಂಗ್ ಟು ಬಿ ವರಿಡ್ ಅಬೌಟ್. ಅದೇನು ನಿಮಗೆ ತುಂಬಾ ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಪರೀಕ್ಷೆ ಮಾಡ್ಕೊಂಡು ಒಳ್ಳೇದಾಗುತ್ತೆ. ಓಕೆ, ಈಗ ಬೆಂಗಳೂರಿಂದ ರೇಣುಕಾ ಕರೆ ಮಾಡಿದ್ದಾರೆ. ರೇಣುಕಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಶ್ಯಾಮ್ಲಾ ಅಂತ ಕರೆ ಮಾಡಿದ್ದಾರೆ. ಶ್ಯಾಮ್ಲಾ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಶ್ಯಾಮ್ಲಾ ಅವರೇ ಮಾತಾಡಿ. ಹಾ, ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಾ, ಇದು ಅದೇ ಕ್ಯಾನ್ಸರ್ ಬಗ್ಗೆ ಕೇಳೋದಿತ್ರಿ. ಅಂದ್ರೆ ನಮ್ಮ ಅಪ್ಪನ ಅಕ್ಕನಿಗೂ ಗಂಟಲ್ ಕ್ಯಾನ್ಸರ್ ಆಗಿ ತೀರೋದ್ರು. ಮತ್ತೆ ಥ್ರೋಟ್ ಕ್ಯಾನ್ಸರ್. ಓಕೆ. ಅಮ್ಮ ಅಣ್ಣ ನಮ್ಮ ಅಣ್ಣನಿಗೂ ಕರಳು ಕ್ಯಾನ್ಸರ್ ಆಗಿ ತೀರೋದ್ರು. ಮತ್ತೆ ನಮ್ಮ ತಾಯಿ ಗುದದ್ವಾರ ಕ್ಯಾನ್ಸರ್ ಆಗಿದ್ದು, ಅವರು ತೀರೋದ್ರು. ಹಿಂಗಾಗಿ ಇದು ಆನುವಂಶಿಕವಾಗಿ ಬರುತ್ತಾ ಅಥವಾ ನಾವು ಲೇಡೀಸ್ ನಾವ್ ಹೆಂಗ್ ಚೆಕಪ್ ಮಾಡಿಸ್ಕೋಬೇಕು, ಎಷ್ಟು ಖರ್ಚಾಗುತ್ತೆ? ನೋಡಿ, ಎಲ್ಲ ಕ್ಯಾನ್ಸರು ನಿಮಗೆ ಫ್ಯಾಮಿಲಿಯಿಂದ ಬರೋದಿಲ್ಲ, ಹೆರಿಡಿಟ್ರಿ ಇಲ್ಲ. ನೀವು ಹೇಳಿದ ಪ್ರಕಾರ ಬೇರೆ ಬೇರೆ ಕ್ಯಾನ್ಸರ್ ಹೇಳ್ತಿದ್ದೀರಾ. ಹೌದು, ಅಂದ್ರೆ ಥ್ರೋಟ್ ಕ್ಯಾನ್ಸರ್, ಕರಳು ಕ್ಯಾನ್ಸರ್, ಮತ್ತೆ ಬೇರೆ ಏನೋ ಕ್ಯಾನ್ಸರ್ ಹೇಳಿದ್ರು. ಸೊ ಆ ಥರ ಲಿಂಕ್ ಇಲ್ದಲೇ ಇರೋ ಕ್ಯಾನ್ಸರ್ ಆ ಥರ ಬರೋದು ತುಂಬಾ ರೇರ್, ಬರೋದಿಲ್ಲ ಆ ಥರ. ಸೊ ಚಿಂತೆ ಪಡಬೇಕಾಗಿಲ್ಲ. ಎಲ್ಲ ಕ್ಯಾನ್ಸರ್ಗಳು ಕೂಡ ಹೆರಿಡಿಟರಿ ಆಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಈಗ ಮತ್ತೊಬ್ರು ಅಥಣಿಯಿಂದ ಮಹಾದೇವಿ ಕರೆ ಮಾಡಿದ್ದಾರೆ. ಮಹಾದೇವಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮಹಾದೇವಿ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಮಾತಾಡಿ ಮಹಾದೇವಿ ಅವರೇ. ಹಲೋ, ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರಮ್ಮ. ನಾವ್ ಹತ್ತನಿಂದ ಕರೆ ಮಾಡೋದು. ಈಗ ಒಂದ್ ವರ್ಷಕ್ಕೆ ಬಿಳಿ ಗುಳ್ಳೆ ಬಂದವ ನಾಲ್ಗೆ ಮ್ಯಾಗ ಸರ್. ಬಿಳಿ ಗುಳ್ಳೆನಾ? ಹಾ, ಬಿಳಿ ಸಣ್ಣ. ಓಕೆ. ಅದಕ್ಕೆ ಏನು ಎಷ್ಟು ದಿನದಿಂದ ಬರ್ತಾ ಇದೆ? 1 ವರ್ಷ ಆಯ್ತು ಮೇಡಮ್. 1 ವರ್ಷದಿಂದ ಬರ್ತಾ ಇದೆ ಅಂತ ಹೇಳಿ. ನೀವೇನಾದ್ರೂ ಅಭ್ಯಾಸ ಉಂಟೇನಮ್ಮ, ಇದು ತಂಬಾಕು ಚೂ ಮಾಡೋದು ಅಥವಾ ಅಗಿಯೋದು ಆ ಥರ? ಏನಿಲ್ಲ ಸರ್, ಏನು ಅಭ್ಯಾಸ ಇಲ್ಲ. ಏನು ಶಾರ್ಪ್, ಇವಾಗ ಟೀತಲ್ಲಿ ಈ ಹಲ್ಲಲ್ಲಿ ಶಾರ್ಪ್ ಆಗಿರುತ್ತೆ ಎಡ್ಜಸ್ಸು. ಸೊ ಅದರಿಂದ ಕೆಲವು ಟೈಮ್ ಹುಣ್ಣಾಗ್ಬೋದು ಆ ಥರ. ಸೊ ಅದನ್ನು ಸ್ವಲ್ಪ ಸ್ಮೂತ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಇದನ್ನ ಒಂದ್ಸಲಿ ಡೆಂಟಲ್ ಡಾಕ್ಟರ್ ಇರ್ತಾರಲ್ಲ, ಅವ್ರ ಹತ್ರ ಚೆಕಪ್ ಮಾಡಿಸಿ ಏನಿರ್ಬೋದು ಅಂತ, ಖಚಿತವಾಗಿ ಗೊತ್ತಾಗುತ್ತೆ. ಓಕೆ, ಈಗ ಬೆಂಗಳೂರಿಂದ ಪ್ರಮೀಳಾ ಕರೆ ಮಾಡಿದ್ದಾರೆ. ಪ್ರಮೀಳಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಆಯ್ತು ಮೇಡಮ್, ಥ್ಯಾಂಕ್ಸ್. ಮಾತಾಡಿ ಪ್ರಮೀಳಾ. ಹಲೋ, ಮಾತಾಡಿ ಪ್ರಮೀಳಾ ಅವರೇ. ಹಲೋ ಮೇಡಮ್, ನಾನು 9 ವರ್ಷದಿಂದ ಪೇಷಂಟ್ ಆಗಿದ್ದೆ. ಯೂಟ್ರಸ್ ಅಲ್ಲಿ ಆಗಿತ್ತು ನನಗೆ. ಇದೇ ಡಾಕ್ಟರ್ ನಾನು ಟ್ರೀಟ್ ಮಾಡಿದ್ದು. ನನ್ಗೆ ನನ್ನ ಭಾಗದಲ್ಲಿ ದೇವ್ರ ತರ ಅವರು. ತುಂಬಾ ಖುಷಿ ಆಗುತ್ತೆ ನನಗೆ. 3rd ಸ್ಟೇಜ್ ಅಲ್ಲಿ ಇತ್ತು ನನಗೆ. ಡೌಟ್ ಇತ್ತು. ಡಾಕ್ಟರ್ಗಳು ಅದನ್ನೇ ಹೇಳಿದ್ರು. ಈಗ ಹೇಗಿದ್ದೀರಿ ಹಾಗಾದ್ರೆ? ಈಗ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಸುಮಾರು ಸರಿ ಚೆಕಪ್ ಮಾಡಿಸ್ಕೊಂಡೆ. ಆಮೇಲೆ ಬೇರೆ ಪ್ರೈವೇಟ್ ಅಲ್ಲೆಲ್ಲ ಚೆಕಪ್ ಮಾಡಿಸಿದೀನಿ. ನನ್ಗೆ ಏನಿಲ್ಲ ಅಂತ ಹೇಳಿದಾರೆ. ಈಗ ಮಾಮೂಲಿ ನಾರ್ಮಲ್ ಆಗಿದ್ದೀನಿ, ಬೇರೆ ಯಾವ ತೊಂದ್ರೆನೂ ಇಲ್ಲ, ಆರೋಗ್ಯವಾಗಿದ್ದೀನಿ ನಾನು. ನನ್ಗೆ ದೇವ್ರಿಗಿಂತ ಹೆಚ್ಚಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಡಾಕ್ಟರ್ಗೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ನೆನ್ಸ್ಕೊಂಡ್ರೆ ನನ್ಗೊಂಥರ ಆಗುತ್ತೆ ಮೈಯೆಲ್ಲ. 8 ತಿಂಗಳು ಬದುಕಬಹುದು ಅಷ್ಟೇ ಅಂತ ಹೇಳಿದ್ರು ಚೆಕಪ್ ಮಾಡಿದಾಗ. ಆಮೇಲೆ ಈಗ 9 years ಆಗಿದೆ. ತುಂಬಾ ಚೆನ್ನಾಗಿದ್ದೀನಿ ನಾನು. ಓಕೆ, ತುಂಬಾ ಖುಷಿ ವಿಷಯ ಹೇಳ್ತಾ ಇದ್ರೆ ನಮ್ಮ ಜೊತೆ ಹಂಚ್ಕೊಂಡಿದ್ರೆ. ಹೀಗೆ ಆರಾಮಾಗಿರಿ ಅಂತ ಹೇಳ್ತೀವಿ. ಈಗ ಪುತ್ತೂರಿನಿಂದ ಮೊಹಮ್ಮದ್ ಹನೀಫ್ ಅಂತ ಕರೆ ಮಾಡಿದ್ದಾರೆ. ಮೊಹಮ್ಮದ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾ, ಮಾತಾಡಿ ಮೊಹಮ್ಮದ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಾನು ಮಂಗಳೂರಿಂದ ಮಾತಾಡ್ತಿದ್ದೀನಿ ಮೇಡಮ್, ಪುತ್ತೂರಿಂದ. ಓಕೆ, ಹೇಳಿ. ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹೇಳಿ. ಅಂದ್ರೆ ಏನ್ ತಿಳ್ಕೊಬೇಕಾಗಿತ್ತು? ಯಾರಿಗಾದ್ರೂ ಮನೇಲಿ ಬಂದಿದ್ಯಾ ಅಥವಾ ಅದ್ರ ಬಗ್ಗೆ? ಹೌದು, ಬಂದಿರೋದು ಈಗ 1 ವರ್ಷದಿಂದ ಇದೆ. ಅದು ಬ್ರೆಸ್ಟ್ ಕ್ಯಾನ್ಸರ್.
ಅದ್ರ ಬಗ್ಗೆ ಸ್ವಲ್ಪ ಸೊ ತಿಳ್ಕೊಬೇಕಾಗಿತ್ತು. ಎಷ್ಟು ಅದು ಡೇಂಜರಸ್ ಅಂತ ಒಂದು ವರ್ಷದಿಂದ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಎಷ್ಟು ಡೇಂಜರಸ್ ಅಂತ ಕೇಳ್ತಾ ಇದ್ದಾರೆ. ನೀವು ಆಪರೇಷನ್ ಎಲ್ಲ ಮಾಡಿಸಿದ್ದೀರಾ? ಆಪರೇಷನ್ ಕೀಮೋಥೆರಪಿ ರೇಡಿಯೇಷನ್ ಏನೋ ಕೊಡ್ಸಿದ್ದೀರಾ? ಇಲ್ಲ, ಏನು ಮಾಡಿಲ್ಲ. ಆಪರೇಷನ್ ಹೇಳಿದ್ದಾರೆ, ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರು 3. ಎಷ್ಟು ವಯಸ್ಸು? ವಯಸ್ಸವರಿಗೆ 35. ತಡ ಮಾಡಬೇಡಿ, ಯಾಕೆ ತಡ ಮಾಡ್ತೀರಾ? ಒಂದು ವರ್ಷದಿಂದ ಹಾಗೆ ಇಮಿಡಿಯೇಟ್ ಆಗಿ ನೀವು ಬರಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ, ಆಂಕಾಲಜಿ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಒಂದು ಸೂಜಿ ಪರೀಕ್ಷೆ ಮಾಡಿಬಿಟ್ಟು ಅದು ಖಚಿತವಾಗಿ ಅದು ಕ್ಯಾನ್ಸರ್ ಅಂತ ತಿಳಿದ ಮೇಲೆ ಫರ್ದರ್ ಚಿಕಿತ್ಸೆ, ಸರ್ಜರಿ ಆಗ್ಬೋದು ಅಥವಾ ಕೀಮೋಥೆರಪಿ ಕೊಡಲೇಬೇಕಾಗುತ್ತೆ. ಈ ಟ್ರೀಟ್ಮೆಂಟ್ಸ್ ಎಲ್ಲ ನಿಮಗೆ ಕೊಡಬೇಕಾಗುತ್ತೆ. ಕೀಮೋಥೆರಪಿ ಅಂದ್ರೆ ಏನು ಸರ್? ಅದು ನಾನು ಮುಂಚೆನೇ ಹೇಳ್ದಂಗೆ ಪ್ರೋಗ್ರಾಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸು ಅದು ಹುಟ್ಟಿದಾಗ್ಲೇ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ನಮ್ಮ ಒಂದು ಥಿಯರಿ. ಸೊ ಅದನ್ನು ನಾವು ಟ್ಯಾಕಲ್ ಮಾಡಬೇಕಾದ್ರೆ ಕೀಮೋಥೆರಪಿ ಈಸ್ ವೆರಿ ಇಂಪಾರ್ಟೆಂಟ್, ಅದು ತುಂಬ ಇಂಪಾರ್ಟೆಂಟು. ಸೊ ಸರ್ಜರಿ ಮಾಡಿದ್ಮೇಲೆ ಕೀಮೋಥೆರಪಿ ಕೊಡ್ತೀವಿ. ಅಕಸ್ಮಾತ್ ತುಂಬ ದೊಡ್ಡದಾಗಿದ್ದರೆ, ಗಾತ್ರವಾಗಿದ್ದರೆ ಟ್ಯೂಮರ್ ಬ್ರೆಸ್ಟಲ್ಲಿ, ಅವಾಗ ಫಸ್ಟು ಕೀಮೋಥೆರಪಿ ಕೊಟ್ಬಿಟ್ಟು ಮತ್ತೆ ಸರ್ಜರಿ ಮಾಡಬೇಕಾಗುತ್ತೆ. ಸೊ ಈ ಥರ ನಾವು ರಿಮೂವ್ ಮಾಡಬೇಕಾ? ಅಲ್ಲ, ಇವಾಗ ಏನಂದರೆ ಲೇಟೆಸ್ಟ್ ಇವಾಗೆಲ್ಲ ಮುಂಚೆ ಥರ ಎಂಟೈರ್ ಬ್ರೆಸ್ಟ್ ಏನು ರಿಮೂವ್ ಮಾಡಬೇಕಾಗಿಲ್ಲ. ಸೊ ಅಲ್ಲಿ ಎಲ್ಲಿ ಗಡ್ಡೆ ಇದೆಯೋ ಅದು ಗಾತ್ರ ನೋಡಿಕೊಂಡು ಅಷ್ಟು ಮಾತ್ರ ರಿಮೂವ್ ಮಾಡ್ತಾರೆ. ಮಾಡಿಬಿಟ್ಟು ಮತ್ತೆ ಕೀಮೋಥೆರಪಿ ಅಥವಾ ರೇಡಿಯೇಷನ್ನು ಕೊಡಬೇಕಾಗಿ ಬರ್ತದೆ. ಯಾಕಂದರೆ ಕೆಲವು ಟೈಮ್ ಲಿಂಫ್ ನೋಟ್ಸ್ ಅಂತೀವಿ, ಆಕ್ಸಿಲರಿ ಲಿಂಫ್ ನೋಟ್ಸ್, ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ, ಅಲ್ಲಿಗೆ ಏನಾದರೂ ಹರಡಿದೆಯಾ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ ಡಾಕ್ಟರ್ ಭಾಸ್ಕರ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದ ಬಂದು ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರೆ, ಜೊತೆಗೆ ಭಯ ಪಡಬೇಕಾಗಿಲ್ಲ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಅದೇ ರೀತಿ ಮೆಡಿಸಿನ್ಸ್ಗಳು ಕೂಡ ಸಾಕಷ್ಟಿದೆ, ಟ್ರೀಟ್ಮೆಂಟ್ಗಳು ಕೂಡ ಸಾಕಷ್ಟಿದೆ ಅಂತ ಹೇಳ್ತಾ ಇದ್ರಿ. ತಮಗೆ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರು, ನಿಜಕ್ಕೂ ಕ್ಯಾನ್ಸರ್ ಅನ್ನುವಂಥದ್ದು ನಿಜಕ್ಕೂ ಭಯ ಹುಟ್ಟಿಸುವಂಥದ್ದು. ಆದರೆ ಸಣ್ಣ ಸಣ್ಣ ಗಡ್ಡೆಗಳ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋದು. ಹೀಗಾಗಿ ಗಡ್ಡೆಗಳಾದಾಗ ಆರಂಭದ ಹಂತದಲ್ಲೇ ಡಾಕ್ಟರ್ ಹತ್ರ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡ್ರೆ ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.